ಪ್ರಿಯಾಂಕಾ ಗಾಂಧಿ ಅವರ ಒಂದು ಮನೆ ಬಾಗಿಲಿಗೆ ಬಂದಿದ್ದಾರೆ ಪ್ರಶಾಂತ್ ಕಿಶೋರ್ ಅವರು. ಯಾಕೆ ಬಂದರು? ಅಲ್ಲೇ ಒಂದು ರಹಸ್ಯ ಸಭೆ ನಡೆದಿದೆ, ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ರಹಸ್ಯ ಸಭೆಯಲ್ಲಿ ಏನು ಮಾತುಕತೆ ಆಗಿರಬಹುದು, ಯಾಕೆ ಬಂದಿರಬಹುದು? ಪ್ರಶಾಂತ್ ಕಿಶೋರ್ ಅವರು ರಾಜಕೀಯ ತಂತ್ರಗಾರಿಕೆಯನ್ನು ಮಾಡುವಂತಹ ವ್ಯಕ್ತಿ, ಬುದ್ಧಿವಂತ ರಾಜಕಾರಣಿ ಅಂತ ಹೆಸರುವಾಸಿಯಾಗಿದ್ದಾರೆ. ಇವರು ಕಾಂಗ್ರೆಸ್ನಿಂದ ದೂರ ಉಳಿದಿದ್ದಾರೆ ಸ್ವಲ್ಪ. ಹೀಗಾಗಿ ಯಾಕೆ ಅಂತ ಬಿಹಾರದಲ್ಲಿ ಸೋಲಾಯಿತು ಕಾಂಗ್ರೆಸ್ಗೆ. ಜನಸೂರಜ್ ಪಕ್ಷದ ಬಹುತೇಕ ಎಲ್ಲ ಅಭ್ಯರ್ಥಿಗಳು ಭದ್ರತಾ ಠೇವಣಿಯನ್ನು ಕಳೆದುಕೊಂಡಿದ್ದಾರೆ, ಗೋಲು ಹಾಕ್ಕೊಂಡಿದ್ದಾರೆ. ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಬಗ್ಗೆ ಈಗ ರಾಜಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಸುಮಾರು 2 ಗಂಟೆಗಳ ಕಾಲ ಇವರು ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಯಾಕಂದರೆ ಪಕ್ಷವು 238 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರು ಕೂಡ ವಿಫಲ ಆಗಿತ್ತು ಗೆಲ್ಲೋಕೆ. ಕಾಂಗ್ರೆಸ್ನ ಸಾಧನೆಯೂ ಕೂಡ ಅಷ್ಟೊಂದು ಏನಿರಲಿಲ್ಲ, ಕಳಪೆ ಆಗಿತ್ತಲ್ಲಿ. ಹೀಗಾಗಿ ಈ ಸಭೆಯು ಈಗ ಹಲವಾರು ರಾಜಕೀಯ ಪ್ರಶ್ನೆಗಳನ್ನು ಹುಟ್ಟಾಕ್ತಾ ಇದೆ. ಯಾಕೆ ಬಂದಿರಬಹುದು ಅಂತ ಹೇಳಿ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರೊಂದಿಗೆ ಅವರು ರಹಸ್ಯವಾದಂತಹ ಒಂದು ಸಭೆಯನ್ನು ಮಾಡಿದ್ದಾರೆ. ಇದಕ್ಕೇನು ಕಾರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ನಾವು ನೋಡೋದಾದ್ರೆ ಸುಮಾರು 2 ಗಂಟೆ ಅಥವಾ ಅದಕ್ಕಿಂತ ಹೆಚ್ಚಿನ ಸಮಯ ಇವರು ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಕೆಲವರು ಏನಿದೆ, ಕೆಲವೊಂದು ವಿಚಾರದ ಬಗ್ಗೆ ಏನೋ ಆಗಿರಬಹುದು, ಕೆಲವೊಂದು ಪ್ರಯತ್ನಗಳು, ಮಾತುಕತೆಗಳು. ಯಾಕಂದರೆ ಬಿಹಾರದಲ್ಲಿ ಆದಂತಹ ಚುನಾವಣೆ ಏನಿತ್ತು, ಒಂದು ಹೀನಾಯವಾದ ಸೋಲಿನ ಬಗ್ಗೆ ಕೂಡ ಮಾತುಕತೆ ನಡೆದಿರಬಹುದು ಎನ್ನುವಂತಹ ವಿಚಾರ ಕೇಳಿ ಬರ್ತಾ ಇದೆ. ಯಾಕಂದರೆ ಎಲ್ಲ ಅಭ್ಯರ್ಥಿಗಳು ಯಾರು ಸ್ಪರ್ಧೆ ಮಾಡಿದ್ರು, ಜನಸೂರಜ್ ಪಕ್ಷದ ಬಹುತೇಕ ಎಲ್ಲ ಅಭ್ಯರ್ಥಿಗಳು ಕೂಡ ಠೇವಣಿಯನ್ನು ಕಳೆದುಕೊಂಡ್ಬಿಟ್ಟಿದ್ರು. ಆನಂತರ ಇವರು ಭೇಟಿ ಮಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಯಾಕೆ ಮಾಡಿರಬಹುದು ಅನ್ನುವಂಥದ್ದು ಈಗ ಕುತೂಹಲ ಆಗಿರುವಂಥದ್ದು. ಸರಿಯಾದ ರೀತಿಯಾಗಿ ಯಾವುದೇ ವಿಚಾರ ಗೊತ್ತಾಗ್ತಾ ಇಲ್ಲ. ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿ ಮಾಡೋಕ್ಕೆ ಏನು ಕಾರಣ ಇತ್ತು, ಅವರ ಮನೆಗೆ ಯಾಕೆ ಇವರು ಸ್ವತಃ ಹೋದರು, ಯಾಕೆ 2 ಗಂಟೆಗಳ ಕಾಲ ಮಾತನಾಡಿದರು, ಮಹತ್ವವಾದಂತಹ ಒಂದು ಚರ್ಚೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಏನು ಆಗಿರಬಹುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ಪಕ್ಷ ಏನಿದೆ, ಜನಸೂರಜ್ ಪಕ್ಷ, ಅದರ ಒಂದು ಅತ್ಯಂತ ಒಂದು ನಿರಾಸೆ ಆಗಿಬಿಟ್ಟಿದೆ. ಬಿಹಾರದ ಒಂದು ಎಲೆಕ್ಷನಲ್ಲಿ 238 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ, ಆದರೆ ಒಂದೇ ಒಂದು ಸ್ಥಾನವನ್ನು ಕೂಡ ಗೆಲ್ಲೋಕ್ಕಾಗಲಿಲ್ಲ, ವಿಫಲ ಆಗಿಬಿಡ್ತು. 236 ಅಭ್ಯರ್ಥಿಗಳು ತಮ್ಮ ಭದ್ರತಾ ಠೇವಣಿಯನ್ನೇ ಕಳೆದುಕೊಂಡ್ಬಿಟ್ರು. ಕಾಂಗ್ರೆಸ್ನ ಸಾಧನೆ ಕೂಡ ಅಷ್ಟೊಂದು ಏನಿರಲಿಲ್ಲ. ಇನ್ನು 61 ಸ್ಥಾನಗಳಲ್ಲಿ ಕೇವಲ 6 ಸ್ಥಾನಗಳನ್ನು ಮಾತ್ರ ಕಳೆದುಕೊಂಡು ಈ ಸಭೆಯು ಹಲವಾರು ಒಂದು ರಾಜಕೀಯ ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ. ಮತ್ತು ಇನ್ನು ಇವರು ಪ್ರಶಾಂತ್ ಕಿಶೋರ್ ಅವರೇನಿದ್ದಾರೆ, ಕಾಂಗ್ರೆಸ್ಸಿಂದ ಒಂದು ಸ್ವಲ್ಪ ದೂರ ಉಳಿದಿದ್ದಾರೆ. ಅದು ಕೂಡ ಯಾಕೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇವರು ಏನು ಗಾಂಧಿ ಕುಟುಂಬದ ಒಂದು ನಡುವಿನ ಒಂದು ಸಂಬಂಧ ಏನು ಹೊಸದೇನಲ್ಲ. ಪ್ರಶಾಂತ್ ಕಿಶೋರ್ ಅವರು ಸಾಕಷ್ಟು ಒಂದು ಆಪ್ತರಾಗಿದ್ದಾರೆ. ಆದರೆ ಇವರು 2021ರಲ್ಲಿ JDUನಿಂದ ಬೇರ್ಪಟ್ಟಂತಹ ನಂತರ ಕಿಶೋರ್ ಅವರು ಪಕ್ಷವನ್ನು ಪುನರುಜ್ಜೀವನಗೊಳಿಸುವ ಬಗ್ಗೆ ಕಾಂಗ್ರೆಸ್ ನಾಯಕತ್ವಕ್ಕೆ ಒಂದು ನೀಲಿ ನಕ್ಷೆಯನ್ನು ಕೂಡ ಮಂಡಿಸಿರ್ತಾರೆ. ಆದರೆ ಏಪ್ರಿಲ್ 2022ರಲ್ಲಿ ಸೋನಿಯಾ ಗಾಂಧಿ ಅವರ ಒಂದು ನಿವಾಸದಲ್ಲಿ ನಡೆದಂಥ ಒಂದು ನಿರ್ಣಾಯಕ ಸಭೆಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಕೂಡ ಹಾಜರಾಗಿರ್ತಾರೆ. ಆ ಸಮಯದಲ್ಲಿ ಕಿಶೋರ್ ಕಾಂಗ್ರೆಸ್ಗೆ ಸೇರಲು ಸಿದ್ಧರಾಗಿದ್ದರು. ಆದರೆ ಪಕ್ಷವು ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಹೇಳಿಕೆಗಳನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಲ್ಲ, ಅವಕಾಶಗಳು ಅಲ್ಲಿ ಸಿಗಲಿಲ್ಲ ಅವರಿಗೆ ಸರಿಯಾದ ರೀತಿಯಲ್ಲಿ. ಹೀಗಾಗಿ ಪ್ರಿಯಾಂಕಾ ಗಾಂಧಿ ಅವರನ್ನು ಯಾಕೆ ಭೇಟಿ ಮಾಡಿದ್ರು ಅನ್ನುವಂಥದ್ದೇ ಈಗ ಪ್ರಶ್ನೆ ಆಗ್ತಾರೆ ಅಂತದ್ದು. ಕೆಲವೊಂದು ಲೆಕ್ಕಾಚಾರಗಳು ಕೂಡ ತಪ್ಪಾಗಿತ್ತು ಆ ಸಮಯದಲ್ಲಿ. ಹೀಗಾಗಿ ಕಿಶೋರು ಮೀಸಿದ ಒಂದು ಪಾತ್ರವನ್ನು ಸ್ವೀಕರಿಸಲು ನಿರಾಕರಿಸ್ತಾ ಇದೆ ಕಾಂಗ್ರೆಸ್ ಅಂತ ಹೇಳ್ತಾ ಇದೆ. ವ್ಯಕ್ತಿಗಳನ್ನೆಲ್ಲ, ನಾಯಕತ್ವ ಅಲ್ಲ, ರಚನಾತ್ಮಕ ಒಂದು ಸುಧಾರಣೆಗಳು ಬೇಕಾಗಿದೆ ನಮಗೆ ಅಂತ ಹೇಳ್ತಾ ಇದ್ದಾರೆ. ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟರು ಈ ಒಂದು ವಿಚಾರವಾಗಿ. ಆ ನಂತರ ಇಬ್ಬರು ಕೂಡ ಬೇರ್ಪಟ್ಟರು. ಕಿಶೋರ್ ಕಾಂಗ್ರೆಸ್ನ ಒಂದು ತೀವ್ರ ವಿಮರ್ಶಕರಾಗಿ ಕೂಡ ಹೊರಹೊಮ್ಮುತ್ತಾರೆ. ಈಗ ಕುತೂಹಲಕಾರಿಯಾಗಿರುವಂಥದ್ದು ಏನಂತಂದರೆ, ಬಿಹಾರ ಚುನಾವಣಾ ಒಂದು ಪ್ರಚಾರದ ಸಮಯದಲ್ಲಿ ಪ್ರಶಾಂತ್ ಕಿಶೋರ್ ಕಾಂಗ್ರೆಸ್ ಅವರನ್ನು ಮಾತ್ರವಲ್ಲದೆ ರಾಹುಲ್ ಗಾಂಧಿ ಅವರ ಒಂದು ಮತಗಳ್ಳತನ ಮತ್ತು SIRನಂತಹ ಒಂದು ವಿಷಯಗಳನ್ನು ಕೂಡ ಚುನಾವಣಾ ವಿಷಯಗಳಾಗಿ ಪರಿಗಣಿಸ್ತಾ ಹೋಗ್ತಾರೆ, ನಿರಾಕರಿಸ್ತಾರೆ. ಆದಾಗ್ಯೂ ಕೂಡ ಚುನಾವಣಾ ಫಲಿತಾಂಶಗಳ ನಂತರ ಕಾಂಗ್ರೆಸ್ ಗಾಂಧಿಯವರಿಂದ ಅವರ ಭೇಟಿಯು ಕೂಡ ರಾಜಕೀಯ ಒಂದು ಸಂವಾದದ ಬಾಗಿಲುಗಳು ಈಗ ಪೂರ್ಣವಾಗಿ ಮುಚ್ಚಲಾಗ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನ ಯಾಕೆ ಮತ್ತೆ ಭೇಟಿ ಮಾಡ್ತಾ ಇದ್ದಾರೆ, ಯಾಕೆ ಚರ್ಚೆ ಆಗ್ತಾ ಇದೆ, ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಏನು ಮಾತನಾಡಿರಬಹುದು ಎನ್ನುವಂಥದ್ದೇ ಈಗ ಚರ್ಚೆ ಆಗ್ತಾ ಇದೆ. ಬಿಹಾರದ ಚುನಾವಣೆ ಸೋಲೇನಾಗಿತ್ತು, ಅದರ ಬಗ್ಗೆ ಚರ್ಚೆ ಮಾಡಿದ್ರೆ ಏನು ಎತ್ತ ಅಂತ ಗೊತ್ತಿಲ್ಲ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜಕೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಪ್ರಶಾಂತ್ ಕಿಶೋರ್ ಅವರ ಬಗ್ಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.